2002ರ ನಂತರ ಪರಶುರಾಮ ಶಿಷ್ಯ ಈ ತುಳುನಾಡಿನಲ್ಲಿ ಪ್ರಾರಂಭವಾದಂತಹ ಹಿಂದೂ ಸಮಾಜೋತ್ಸವ ಮಲಗಿದ್ದಂತ ಹಿಂದೂವನ್ನು ಎಚ್ಚರಗೊಳಿಸಿದ. ಎಚ್ಚರಗೊಂಡಂತಹ ಹಿಂದುವಿನ ಮೇಲೆ ಆಗ್ತಿದ್ದಂತಹ ಅನ್ಯಾಯ, ಹಿಂದೂ ಸಮಾಜದ ಮೇಲೆ, ಹಿಂದೂ ಸಂಸ್ಕೃತಿಯ ಮೇಲೆ ಆಗುತ್ತಿದ್ದಂತಹ ಅನ್ಯಾಯವನ್ನು ಎದುರಿಸಲು ಎದ್ದು ನಿಂತು ಹೆಜ್ಜೆಯನ್ನಿಟ್ಟ. ಅದರ ಪರಿಣಾಮವಾಗಿ ದೇಶದಲ್ಲಿ ಇವತ್ತು ಹಿಂದೂ ಪರವಾದ ಸರ್ಕಾರ ಬಂದಿದೆ. ಜಗತ್ತಿನಲ್ಲಿ ಇದು ಇವತ್ತು ಭಾರತ ಗುರುತಿಸಬೇಕಾದ್ರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಗುರುತಿಸುವುದು ಆ ಭಾರತದಲ್ಲಿರುವಂತಹ ಹಿಂದೂ ಪರವಾದ ಸರ್ಕಾರವನ್ನು. ಜಗತ್ತಿನಲ್ಲಿ ನಾವು ಇವತ್ತು 4ನೇ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದ್ದೇವೆ. ಕೇವಲ ಆರ್ಥಿಕ ಶಕ್ತಿಯಾಗಿ ಮಾತ್ರ ನಾವು ಬೆಳೆದು ನಿಂತಿಲ್ಲ. ಕಾಶ್ಮೀರದ ಮಾತನ್ನು ಈಗ ಉಲ್ಲೇಖ ಮಾಡಿದ್ರು. ಒಂದು 12 ವರ್ಷಗಳ ಹಿಂದೆ ರಿಮೋಟ್ ಕಂಟ್ರೋಲ್ ಮೂಲಕ ನಮ್ಮ ಪ್ರಧಾನಿಗಳು ಕಾರ್ಯನಿರ್ವಹಿಸುತ್ತಿದ್ದಂತಹ ಸಮಯ, ಹಿಂದೂ ಸಮಾಜೋತ್ಸವದ ಮೂಲಕ ಎಚ್ಚರಗೊಂಡಂತಹ ಈ ಕಡಲ ದಡಿಯಲ್ಲಿ ಪ್ರಾರಂಭವಾದಂತಹ ಆ ಝೇಂಕಾರ ಏನಿದೆ, ಕೇಸರಿ ಝೇಂಕಾರ, ಅದು ತಾಯಿ ಭಾರತೀಯ ಪದ್ಮಗಳನ್ನು ಪೂಜಿಸ್ತಾ ಅಲೆ ಅಲೆಯಾಗಿ ಬಿಂದು ಬಿಂದುವಾಗಿ ನಾವೆಲ್ಲ ಸೇರಿಕೊಂಡು ಆ ಸೇತು ಹಿಮಾಚಲ ಅಂದ್ರೆ ದಕ್ಷಿಣದ ರಾಮ ಸೇತುವಿನಿಂದ ಹಿಡಿದು ಹಿಮಾಲಯದ ತನಕ, ಕಚ್ನಿಂದ ಹಿಡಿದು ಕಾಮಾಕಿ ತನಕ ಈ ಹಿಂದೂ ಸಮಾಜ ಎದ್ದು ನಿಂತರ ಪರಿಣಾಮ ಆ ಪ್ರಧಾನಿಗಳು ಬದಲಾಗಿ ಇವತ್ತು ಹಿಂದೂ ಪ್ರಧಾನಿ ನಮ್ಮ ದೇಶದಲ್ಲಿದ್ದಾರೆ. ಮೊದಲು ಗಡಿಯಲ್ಲಿ ಕಾಯ್ತಿದ್ದ ಸೈನಿಕರು, ಯೋಧರು ಉತ್ತರ ಕೊಡಬೇಕಾದ್ರೆ ದೆಹಲಿಯಿಂದ ಆಜ್ಞೆಯನ್ನು ಕಾಯ್ಬೇಕಿತ್ತು. ಆದರೆ ಇಂದಿನ ಪರಿಸ್ಥಿತಿ, ಹಿಂದೂ ಎದ್ದ ಪರಿಣಾಮ ಇವತ್ತು 1 ಗುಂಡು ಹೊಡೆದರೆ 4 ಗುಂಡು ಹೊಡೆಯುವಂತ ಅಧಿಕಾರ ಸೈನಿಕನಿಗಿದೆ. ಪಹಲ್ಗಾವಿನಲ್ಲಿ ನಮ್ಮ ಸಹೋದರ ಹಿಂದೂವನ್ನು ತಮ್ಮ ಜಾತಿ ಧರ್ಮ ಕೇಳಿ ಕೊಂದಾಗ ಆಪರೇಷನ್ ಸಿಂಧೂರದ ಮೂಲಕ ಅಂದರ್ ಗುಸೇಗಾಬಿ ಮಾರೇಗಾಬಿ ಅನ್ನುವ ರೀತಿಯಲ್ಲಿ ಆ ಭಯೋತ್ಪಾದಕರಿಗೂ ಉತ್ತರ ಕೊಟ್ಟಿದ್ದೇವೆ. ಆ ಭಯೋತ್ಪಾದಕರನ್ನು ಪೋಷಿಸುವಂತ ಆ ರಾಷ್ಟ್ರಕ್ಕೂ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ, ಈ ಕಡಲ ದಡಿಯಲ್ಲಿ ಪ್ರಾರಂಭವಾದಂತಹ ಹಿಂದೂ ಸಮಾಜೋತ್ಸವದ ಮೂಲಕ ಎಚ್ಚೆತ್ತ ಹಿಂದೂ ಕೋಟಿ ಸವಾಲಿಗಳಿಗೆ ಉತ್ತರ ಒಂದೇ, ಹಿಂದೂ ಭಾವದ ಜಾಗರಣ. ಯಾವಾಗ ಹಿಂದೂ ಹೇಳ್ತಾನೋ ಆಗ ಎಲ್ಲಕ್ಕೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ. ಹಿಂದೂ ಜಗೇಗ ಅಥವಾ ವಿಶ್ವ ಜಗೇಗ, ಹಿಂದೂ ಎದ್ದು ನಿಂತರೆ ಮಾತ್ರ ವಿಶ್ವವನ್ನು ಎದ್ದು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿಯೂ ನಾವು ಈ ಹಿಂದೂ ಸಮಾಜೋತ್ಸವದ ಮೂಲಕ ಅಥವಾ ಹಿಂದೂ ಕಾರ್ಯಗಳಲ್ಲಿ ಯಾವಾಗಲೂ ನಮಗೆ ಅವಕಾಶ ಸಿಗ್ತದ, ನಾವೆಲ್ಲ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತಹ ಅವಶ್ಯಕತೆ ಇದೆ. ನಮ್ಮ ದೇಶದ ಇತಿಹಾಸ ಅದು ಯುಗಗಳ ಇತಿಹಾಸ. ತ್ರೇತಾಯುಗ, ಅದಕ್ಕಿಂತ ಮೊದಲು ಸತ್ಯಯುಗ. ಸತ್ಯಯುಗದಲ್ಲಿ ಎಲ್ಲರೂ ಧರ್ಮನಿಷ್ಠವಾನರು, ಎಲ್ಲರೂ ಧರ್ಮದ ಪರವಾಗಿ ಇದ್ರು. ಆ ನಂತರ ಬಂದದ್ದು ತ್ರೇತಾಯುಗ, ರಾಮನ ಸಮಯ. ಧರ್ಮ ಉತ್ತರದಲ್ಲಿದ್ರೆ ಅಧರ್ಮ ದಕ್ಷಿಣದಲ್ಲಿತ್ತು. ರಾಮ ಉತ್ತರದಲ್ಲಿದ್ರೆ ರಾವಣ ಅಧರ್ಮ ಸಮುದ್ರದ ಆ ಭಾಗ ದಕ್ಷಿಣದಲ್ಲಿದ್ದ. ರಾಮ ಧರ್ಮವನ್ನು ಸ್ಥಾಪನೆ ಮಾಡಿದ, ರಾವಣನನ್ನು ಸಂಹಾರ ಮಾಡಿದ. ದ್ವಾಪರ ಯುಗಕ್ಕೆ ಬಂದ್ರೆ ಆ ಧರ್ಮ ಅಧರ್ಮ ಎರಡೂ ನಮ್ಮ ಕುಟುಂಬದೊಳಗೆ ಇತ್ತು. ಕೌರವ ಪಾಂಡವರ ಸಹೋದರರ ಮಧ್ಯೆಯಲ್ಲಿ ಧರ್ಮ ಇತ್ತು. ಶ್ರೀಕೃಷ್ಣ ಕಂಸನ ಮನೆಯೊಳಗೆ ಧರ್ಮಗಳಿತ್ತು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ ಆ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ, ಕಂಸನನ್ನು ಕೊಂದ, ಪಾಂಡವರನ್ನು ಕೊಂದು ಧರ್ಮವನ್ನು ಪತಾಕೆಯನ್ನು ಹಾರಿಸಿದ. ಕಲಿಯುಗ ಬಂದ್ರೆ ನಮ್ಮ ಮನಸ್ಸಿನೊಳಗೆ ಧರ್ಮ ಅಧರ್ಮಗಳಿವೆ. ನಮ್ಮ ಮನಸ್ಸಿನೊಳಗೆ ಒಬ್ಬ ರಾವಣ ಇದ್ದಾನೆ, ನಮ್ಮ ಮನಸ್ಸಿನೊಳಗೆ ರಾಮ ಇದ್ದಾನೆ, ನಮ್ಮೊಳಗೆ ಸತ್ಯ ಅಸತ್ಯ ಇದೆ. ಅದನ್ನೆಲ್ಲ ನಾವು ಮೆಟ್ಟಿ ನಿಲ್ಬೇಕಾಗಿದೆ. ನಮ್ಮ ಮೈಲಿರುವಂತಹ ಅಧರ್ಮವನ್ನು ಅಳಿಸಬೇಕು, ನಮ್ಮಲ್ಲಿರುವಂತಹ ಮತ್ಸರವನ್ನು, ನಮ್ಮಲ್ಲಿರುವಂತಹ ದ್ವೇಷವನ್ನು ಕೊನೆಗೊಳಿಸಬೇಕು, ನಮ್ಮಲ್ಲಿರುವಂತಹ ಧರ್ಮವನ್ನು ನಾವೇ ಮೇಲೆತ್ತಬೇಕು. ಅಂತಹ ಕಲಿಯುಗದಲ್ಲಿ ನಾವೆಲ್ಲ ಇದ್ದೇವೆ. ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿದಂತಹ ದೇಶ ಭಾರತ. ಸನಾತನ ಧರ್ಮ ನಮ್ದು, ಹಿಂದೂ ಧರ್ಮ. ನಾವು ಜಗತ್ತಿಗೆ ಏನು ಕೊಟ್ಟಿದ್ದೇವೆ? ಸಂಸ್ಕೃತ ಭಾಷೆಯಿಂದ ನಮ್ಮ ಸಾಧನೆ ಪ್ರಾರಂಭ ಆಗ್ತದೆ. ವೇದಗಳನ್ನು ಕೊಟ್ಟಿದ್ದೇವೆ, ಪುರಾಣಗಳನ್ನು ಕೊಟ್ಟಿದ್ದೇವೆ, ಭಾಗವತವನ್ನು ಕೊಟ್ಟಿದ್ದೇವೆ. ಈ ಪುಣ್ಯ ನೆಲದಲ್ಲಿ ದೇವರು ಮಾನವರು ಮನುಷ್ಯ ರೂಪದಲ್ಲಿ ಜನ್ಮ ತಾಳಿ ಶ್ರೀರಾಮ ಶ್ರೀಕೃಷ್ಣನ ಮೂಲಕ ಜೀವನವನ್ನು ಹೇಗೆ ಸಾಗಿಸಬೇಕು, ಆ ಜೀವನ ಮೌಲ್ಯವನ್ನು, ಆದರ್ಶವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆ ಮೂಲಕ ನಾವು ಜೀವನವನ್ನು ಮಾಡಬೇಕು. ಅಂತಹ ಪುಣ್ಯ ಭೂಮಿ ಇದು. ಭಗವದ್ಗೀತೆಯಲ್ಲಿ ರಾಮಾಯಣ ಮಹಾಭಾರತ ಗ್ರಂಥದ ನಂತರ ಭಗವದ್ಗೀತೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಉಪದೇಶ ಮಾಡಿದ. ಇಂದಿನ ಕಾಲಕ್ಕೂ ಅದು ಪ್ರಸ್ತುತ.
ವಿಶ್ವದ ಯಾವುದೇ ಸಮಸ್ಯೆಗೆ ಭಗವದ್ಗೀತೆಯಲ್ಲಿ ಉತ್ತರ ಇದೆ. ನಾವು ವೈಜ್ಞಾನಿಕವಾಗಿ ಅನೇಕ ಸಾಧನೆಗಳನ್ನು ಮಾಡಿರ್ಬೋದು. ನಮ್ಮ ಅನೇಕ ದೇವಸ್ಥಾನಗಳನ್ನು ನೋಡಿದ್ರೆ, ಪ್ರಾಚೀನ ದೇವಸ್ಥಾನಗಳನ್ನು ನೋಡಿದ್ರೆ ಕೆಲವು ವಿಶೇಷಗಳನ್ನು ಕಾಣ್ಬೋದು. ಕಳೆದ ರಾಮನವಮಿಯ ನಮ್ಮ ಲೋಕಾರ್ಪಣೆ, ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಆದ ನಂತರ ರಾಮನವಮಿಯ ದಿವಸ ಸೂರ್ಯನ ಬೆಳಕು ರಾಮನ ಹಣೆಗೆ ಹೋಗಿ ಸೂರ್ಯ ತಿಲಕ ಬಿತ್ತು. ಅಂತಹ ಅನೇಕ ದೇವಸ್ಥಾನಗಳು ನಮ್ಮ ದೇಶದಲ್ಲಿದೆ. ಕೋನಾರ್ಕ್ನ ಸೂರ್ಯ ದೇವಸ್ಥಾನ, ನಮ್ಮ ಶೃಂಗೇರಿಯ ದೇವಸ್ಥಾನದಲ್ಲಿ ಸುಮಾರು 11 ತಿಂಗಳ ಕಾಲ ಬೇರೆ ಬೇರೆ ದಿಕ್ಕಿನಲ್ಲಿ ಆ ಸೂರ್ಯನ ಬೆಳಕು ಬೀಳ್ತದೆ. ಗವಿಗಂಗಾಧೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಮಣದ ದಿವಸ ಆ ದೇವರ ಗುಂಡಕ್ಕೆ ಸೂರ್ಯನ ಬೆಳಕು ಬೀಳ್ತದೆ. ಇಂತಹ ವೈಜ್ಞಾನಿಕ ಸಾಧನೆಗಳನ್ನು ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಸಾಧನೆಗಳು ಅದೇ ರೀತಿಯಾಗಿ ಮುಂದುವರಿತಾ ಇದೆ. ಹಿಂದೂ ಸಂಗಮದಲ್ಲಿ ಸೇರಿರಬೇಕಾದ್ರೆ ಹಿಂದೂ ಧರ್ಮ ಏನು, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಜೀವನ ಮಾಡಬೇಕಾದ್ರೆ 4 ಅಂಶಗಳು ಮುಖ್ಯ: ಧರ್ಮ, ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರ. ಅದರ ಹಿಂದೆ ಹಿಂದೂವನ್ನು ಸೇರಿಸಿದ್ರೆ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ ಮತ್ತು ಹಿಂದೂ ರಾಷ್ಟ್ರ. ಹಿಂದೂ ಅಂತ ಹೇಳಿದ್ರೇನು ಅಕ್ಕ ಹೇಳಿದ್ರಾಗ, ಹಿಮಾಲಯಂ ಸಮಾರಭ್ಯ ಯಾವ ಹಿಂದೂ ಸರೋವರಂ ತಮ್ಮ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಜಕ್ಷತೆ ಅಂತೇಳಿ. ಹಿಮಾಲಯದಿಂದ ಪ್ರಾರಂಭವಾದಂತಹ ದೇಶ, ದೇವ ನಿರ್ಮಿತ ದೇಶ ಇದು, ಅದಕ್ಕೆ ಹಿಂದೂಸ್ತಾನ ಅಂತೇಳಿ. ಅದೊಂದು ಐಡೆಂಟಿಟಿ, ಹಿಂದೂ ಅನ್ನುವಂಥದ್ದು ಹೇಳಿ ನಮ್ಮ ದೇಶಕ್ಕೆ ಐಡೆಂಟಿಟಿ, ಪಹಚಾನ್. ಸಂಘ ಪ್ರಾರಂಭವಾಗುವ ಮೊದಲು ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯ ಘೋಷಣೆಗಳಿತ್ತು. ನೇತಾಜಿ ಸುಭಾಷ್ ಚಂದ್ರ ಬೋಸರು ಹೇಳ್ತಿದ್ದು ಜೈ ಹಿಂದ್. ಹಿಂದವಿ ಸ್ವರಾಜ್ಯವನ್ನು ಶಿವಾಜಿ ಮಹಾರಾಜರು ಸ್ಥಾಪಿಸಿದ್ರು. HMT ವಾಚ್ ಫ್ಯಾಕ್ಟರಿ ನಮ್ಗೆ ಗೊತ್ತಿದೆ, ಹಿಂದೂಸ್ತಾನ್ ಮಿಷಿನ್ ಟೂಲ್ಸ್, ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆ ಇದೆ, ದ ಹಿಂದೂ ಪತ್ರಿಕೆ ಇದೆ. ಇವತ್ತಿನ ಗಲ್ಫ್ ರಾಷ್ಟ್ರಕ್ಕೆ ಹೋದ್ರೆ ಭಾರತೀಯರನ್ನು ಅವರು ಸಂಬೋಧಿಸುವುದು ಹಿಂದೂಸ್ತಾನಿ ಅಂತ ಹೇಳಿ. ಅದು ದೇಶದ ಐಡೆಂಟಿಟಿ. ಹಿಂದೂ ಅಂತ ಹೇಳಿದ್ರೇನು? ವೇದದಲ್ಲಿ ಹೇಳ್ತಾರೆ, ಅಯಂ ನಿಜ ಪರೋ ವೇದಿ ಗಣನಾ ಲಘುಚೇತಸ ಉದಾರ ಚರಿತಂ ನಾಸ್ತಿ. ಅಯಂ ನಿಜ ಪರೋ ವೇದಿ ಗಣನಾ ಲಘುಚೇತಸ ಉದಾರ ಚರಿತಾಂ ನಾಸು ವಸುದೈವ ಕುಟುಂಬಕಂ ಅಂತೇಳಿ. ವಿವೇಕಾನಂದರು ಹೋದ್ರು, ಚಿಕಾಗೋದಲ್ಲಿ ಭಾಷಣ ಮಾಡ್ತಾ ಏನ್ ಹೇಳಿದ್ರು? ಅಮೆರಿಕದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಅಂತೇಳಿ. ಅದೊಂದು ಚಿಂತನೆ, ಎಲ್ಲರನ್ನು ಒಂದುಗೂಡಿಸುವಂಥದ್ದು, ಎಲ್ಲರನ್ನು ನಾವು ಗೌರವಯುತವಾಗಿ ಕಾಣುವಂಥದ್ದು. ಮಾತೃ ದೇವೋಭವ ಅಂತ ಹೇಳ್ತಾರೆ, ಪಿತೃದೇವ ಅಂತ ಹೇಳ್ತಾರೆ, ಗೋಮಾತೆಯನ್ನು ಪೂಜೆ ಮಾಡ್ತೇವೆ, ಪ್ರಕೃತಿ ಮಾತೆಯನ್ನು ಪೂಜೆ ಮಾಡ್ತೇವೆ, ಎಲ್ಲ ಪಶು ಪಕ್ಷಿಗಳನ್ನು ನಾವು ಪೂಜೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಎಲ್ಲರಲ್ಲೂ ದೇವರನ್ನು ಕಾಣ್ತೇವೆ. ಆ ಚಿಂತನೆ ಏನಿದೆ ಅದು ಹಿಂದೂ ಧರ್ಮ. ಆ ಚಿಂತನೆಯನ್ನು ಯಾವಾಗ ನಾವು ಆಚರಣೆಗೆ ತರ್ತೇವೋ ಅದು ಸಂಸ್ಕೃತಿ ಆಗ್ತದೆ. ಆ ಆಚರಣೆಗೆ ತಂದಂತಹ ಜನರು ಯಾರು ಇರ್ತಾರ ಅವರು ಹಿಂದೂ ಸಮಾಜ. ಆ ಹಿಂದೂ ಸಮಾಜ ಯಾವ ಭೂಭಾಗದಲ್ಲಿ ಇರ್ತದೋ ಅದು ಈ ಹಿಂದೂ ರಾಷ್ಟ್ರ. ಇದು ಒಂದು ಜೀವನ ಪದ್ಧತಿ, ಯಾವುದೇ ಜಾತಿ ಮತಗಳಲ್ಲ, ಜೀವನ ಪದ್ಧತಿ ಹಿಂದೂ ಧರ್ಮ. ಹಿಂದೂ ಸಮಾಜ ಮತ್ತೊಮ್ಮೆ ಈ ಸಮಾಜ ಹೇಳ್ಬೇಕಾದ್ರೆ ನಾವು ಎಲ್ಲರನ್ನು ಒಟ್ಟಾಕೊಂಡು ಹೋಗ್ತೇವೆ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಈ ಚಿಂತನೆ ಮೂಲಕ ನಾವು ಜೀವನ ಮಾಡ್ತೇವೆ. ಕಬೀರನ ದೋಹ ಇದೆ, ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ. ಕಬೀರ, ಅದು ಲೋಕದ ಹಿತಕ್ಕೆ. ಮರ ಫಲ ಕೊಡ್ತದೆ, ಅದು ತಾನು ತಿನ್ನಲ್ಲ, ಉಳಿದವರಿಗೆ ಕೊಡ್ತದೆ, ಅದರ ನೆರಳು ಉಳಿದವರಿಗೆ. ಸಾಧು ಸಂತರು ತಮ್ಮ ಜೀವನವನ್ನು ಸರ್ವಸಂಗ ಪರಿತ್ಯಾಗಿಗಳಾಗಿ ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾರೆ, ಹಿಂದೂ ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತಾರೆ. ಅಂತಹ ಸಮಾಜವನ್ನು ನಿರ್ಮಾಣ ಮಾಡಿದ್ರು. ಅಂತಹ ಚಿಂತನೆಯ ಮೂಲಕ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಕಾಲದ ಹೊಡೆತಕ್ಕೆ ಸಿಲುಕಿ ನಮ್ಮ ಹಿಂದೂ ಸಮಾಜದ ಚಿಂತನೆಗಳು ಬದಲಾಯಿತು. ನಮ್ಮಲ್ಲಿರುವಂತಹ ಸ್ವಜನ ಪಕ್ಷಪಾತ, ನಮ್ಮಲ್ಲಿರುವಂತಹ ಅನೇಕ ಸಮಸ್ಯೆಗಳಿಂದಾಗಿ ನಮ್ಮ ಮೇಲೆ ದಾಳಿಗಳಾಯಿತು. ಯಾವ ದೇವ ನಿರ್ಮಿತ ದೇಶ, ದೇವರು ಮನುಷ್ಯ ಸ್ವರೂಪವಾಗಿ ನಡೆದಾದಂತಹ ಈ ದೇಶ ಸುಮಾರು 2,500 ವರ್ಷಗಳಷ್ಟು ಪರಕೀಯರ ದಾಳಿಗೆ ತುತ್ತಾಯಿತು. ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತಶಕ 7ನೇ ಶತಮಾನ ತನಕ ಸುಮಾರು 1100 ವರ್ಷಗಳಷ್ಟು ಕಾಲ ನಮ್ಮ ಮೇಲೆ
ಪರ್ಷಿಯನ್ನರು, ಶಕರು, ಹೂಣರು, ಪಾರ್ಥೇನಿಯನ್ನರು ಇವರು ದಾಳಿ ಮಾಡಿದರು. ಇವರ ದಾಳಿಯನ್ನೆಲ್ಲ ಹಿಮ್ಮೆಟ್ಟಿಸಿದರು. ಇವರು ನಮ್ಮ ದೇಶಕ್ಕೆ ಯಾವುದಕ್ಕೋಸ್ಕರ ದಾಳಿ ಮಾಡಿದರು? ನಮ್ಮಲ್ಲಿ ಭರಿತವಾದಂತಹ ಸಂಪತ್ತನ್ನು ದೋಚಿದ್ರು. ಆದ್ರೆ ಆನಂತರ ಕ್ರಿಸ್ತಶಕ 7ನೇ ಶತಮಾನದಿಂದ ಕ್ರಿಸ್ತಶಕ 18ನೇ ಶತಮಾನ ತನಕ ನಮ್ಮ ಮೇಲೆ ಅರಬರು, ಅಫ್ಘಾನಿಯರು, ಖಿಲ್ಜಿಗಳು, ಲೋಧಿಗಳು, ಸೈಯದ್ಗಳು, ಗಜ್ನಿಗಳು, ಗೋರಿಗಳು, ಮೊಘಲರು ದಾಳಿ ಮಾಡಿದರು. ಇವರು ದಾಳಿ ಮಾಡ್ತಾ ನಮ್ಮ ಸಂಪತ್ತನ್ನು ಮಾತ್ರ ದೋಚಿದ್ದಲ್ಲ, ನಮ್ಮ ಮಠ ಮಂದಿರಗಳನ್ನು ನಾಶ ಮಾಡಿದರು, ಮೂರ್ತಿಯನ್ನು ಭಗ್ನ ಮಾಡಿದ್ರು, ತಲವಾರಿನಿಂದ ನಮ್ಮ ಹಿಂದೂ ಸಮಾಜವನ್ನು ಹೆದರಿಸಿ ಮತಾಂತರ ಮಾಡಿದರು. ಅಂತವರನ್ನೆಲ್ಲ ಹಿಮ್ಮೆಟ್ಟಿಸಿದೆವು. ಛತ್ರಪತಿ ಶಿವಾಜಿ ಮಹಾರಾಜರ ಬಂದು ಅವರನ್ನೆಲ್ಲ ಹಿಮ್ಮೆಟ್ಟಿಸಿದೆವು. ಆನಂತರದ 200 ವರ್ಷದ ಇತಿಹಾಸ, ಈ ಮೆಕಾಲ ಶಿಕ್ಷಣ ಬಂದ ನೀತಿಯಿಂದಾಗಿ ನಮಗೆ ಕೊನೆಯ 200 ವರ್ಷದ ಶಿಕ್ಷಣ ಮಾತ್ರ ನಮಗೆ ಸಿಕ್ಕಿದೆ. ನಮಗೆ ಹೇಳಿಕೊಟ್ಟ ಪಾಠ ಏನು? ಪರಾಜಯದ ಇತಿಹಾಸ ಅಂತ ಹೇಳಿದ್ರು. ನಮಗೆ ಕೊನೆಯ 200 ವರ್ಷ ನಮ್ಮ ಮೇಲೆ ವ್ಯಾಪಾರದ ಸೋಗಿನಲ್ಲಿ ಬಂದು ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಇಂಗ್ಲಿಷರು ದಾಳಿ ಮಾಡಿದರು. ಅವರನ್ನೆಲ್ಲ ಸ್ವಾತಂತ್ರ್ಯ ಹೋರಾಟದ ಮೂಲಕ ನಾವು ಹಿಮ್ಮೆಟ್ಟಿಸಿ ನಾವು ಸ್ವಾತಂತ್ರ್ಯವನ್ನು ಪಡೆದೆವು. ಆ ಸ್ವಾತಂತ್ರ್ಯ ಪಡೆಯಬೇಕಾದ್ರೆ ಅನೇಕರು ನಮ್ಮ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ದೇಶದ ಇತಿಹಾಸ ಹೇಗಿತ್ತು? ಶ್ರೀರಾಮ, ಶ್ರೀಕೃಷ್ಣ ಧರ್ಮಕ್ಕಾಗಿ ಅವತರಿಸಿದರು. ಕಲಿಯುಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು, ನೇತಾಜಿ ಸುಭಾಷ್ ಚಂದ್ರ ಬೋಸರು, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಅಶ್ಫಾಕುಲ್ಲಾ ಖಾನ್, ಸ್ವಾಮಿ ವಿವೇಕಾನಂದರು, ವೀರ ಸಾವರ್ಕರ್ ಇಂತಹ ಅನೇಕ ಮಹಾಪುರುಷರು ತಮ್ಮ ಜೀವನವನ್ನು ಈ ಸಮಾಜಕ್ಕೋಸ್ಕರ ಮೀಸಲಿಟ್ಟರು, ಸಮಾಜಕ್ಕೋಸ್ಕರ ಬಲಿದಾನವನ್ನು ಮಾಡಿದರು. ನಮ್ಮ ಇಂದಿನ ಸಮಾಜ, ನಮ್ಮ ಸಮಾಜದಲ್ಲಿ ಆಗುತ್ತಿರುವಂತಹ ಅನ್ಯಾಯ, ಲವ್ ಜಿಹಾದ್, ಮತಾಂತರ, ಗೋಹತ್ಯೆ ಇವುಗಳಿಗೆ ಎದೆಯೊಡ್ಡಿ ನಮ್ಮ ಜಿಲ್ಲೆಯ ಸುಖಾನಂದ ಶೆಟ್ಟರು, ನಮ್ಮ ಜಿಲ್ಲೆಯ ಪ್ರವೀಣ್ ನೆಟ್ಟಾರ್, ನಮ್ಮ ಜಿಲ್ಲೆಯ ಪ್ರಶಾಂತ್ ಪೂಜಾರಿ, ಶರತ್ ಮಡಿವಾಳ, ದೀಪಕ್ ರಾವ್, ನಮ್ಮ ಪಕ್ಕದ ಸುಹಾಸ್ ಶೆಟ್ಟಿ ತನಕ ತಾಯಿ ಭಾರತಿಗೆ ತಮ್ಮ ರಕ್ತದ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಸಮಾಜ ಇವುಗಳನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು. ನಮ್ಮ ಇತಿಹಾಸ ಪರಾಜಯದ ಇತಿಹಾಸ ಅಲ್ಲ, ನಮ್ಮ ಇತಿಹಾಸ ಸಂಘರ್ಷಶಾಲಿ, ಗೌರವಶಾಲಿ ಸಂಘರ್ಷತೆ ಹೊರತು ಪರಾಜಯದ್ದಲ್ಲ. 2,500 ವರ್ಷಗಳಷ್ಟು ದೀರ್ಘಕಾಲದ ಆಕ್ರಮಣ ಜಗತ್ತಿನ ಬೇರೆ ಯಾವುದೇ ರಾಷ್ಟ್ರದ ಮೇಲೆ ಆಗಲಿಲ್ಲ. ಆ 2,500 ವರ್ಷಗಳ ಇತಿಹಾಸ, ಆ ದಾಳಿಯನ್ನು ನಾವು ಸಮರ್ಥವಾಗಿ ಎದುರಿಸಬೇಕಾದ್ರೆ ನಮ್ಮ ದೇಶದ ಸಾಧು ಸಂತರು, ರಾಜರು, ಮಹಾರಾಜರು, ವೀರ ಪುರುಷರು, ವೀರ ವನಿತೆಯರು, ರಾಣಿ ಅಬ್ಬಕ್ಕ, ಅಹಲ್ಯಾದೇವಿ ಹೋಳ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ, ಒಳಗೆ ಓಬವ್ವ ಇಂಥ ಅನೇಕ ವೀರ ಪುರುಷರು ಈ ಸಮಾಜಕ್ಕಾಗಿ, ಈ ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ. ಕಲಿಯುಗದಲ್ಲಿ ದೇವರು ಹುಟ್ಟಿ ಬರಲ್ಲ, ಸಂಘೆ ಶಕ್ತಿ ಕಲಯುಗ ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ಸಂಘಟನಾ ಶಕ್ತಿಗೆ ಮಾತ್ರ ಬಲ, ಆ ಸಂಗಮಕ್ಕೆ ಆ ಶಕ್ತಿ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರು 400 ವರ್ಷಗಳ ಹಿಂದೆ ಈ ಸಂಘಟನಾ ಶಕ್ತಿಯನ್ನು ನಿರ್ಮಾಣ ಮಾಡಿ ನಮಗೆ ಹಿಂದೂ ಸಮಾಜವನ್ನು ಮತ್ತೆ ಮೇಲೆತ್ತಿದ್ರು. ಮಾವಳಿ ಪೋರಾದ ಮೂಲಕ ಸಮಾಜವನ್ನು ಸಂಘಟನೆ ಮಾಡಿದ್ರು. 57 ವರ್ಷ ಜೀವನ ಮಾಡಿದ್ರು. 1630ರಿಂದ 1680 ತನಕ ಛತ್ರಪತಿ ಶಿವಾಜಿ ಮಹಾರಾಜರು ಮೊಘಲರ ಆ ಸಮಯದಲ್ಲಿ, ಶಿವಾಜಿ ಹುಟ್ಟಿದ ಸಮಯದಲ್ಲಿ ಪೂರ್ತಿ ದೇಶ ಮೊಘಲರ ಆಳ್ವಿಕೆ. ಉಲ್ಲೇಖ ಮಾಡಿದ್ರು ತಾಯಿ ಯಾವ ರೀತಿ ಸಂಸ್ಕಾರ ಕೊಟ್ಟು ಮಗನನ್ನು ಬೆಳೆಸಿದ್ರು ಅಂತ ಹೇಳಿ. ಮಗ ಯಾವ ರೀತಿ ಬೆಳೆದ? ಆ ಗುಡ್ಡಗಾಡಿನ ಮಾವಳಿ ಪೋರದ ಹುಡುಗರೊಂದಿಗೆ ಆಟ ಆಡ್ತಾ, ಯಾವ ರೀತಿ ಆಟ? ಅವ್ರಿಗೆ ಧೈರ್ಯವನ್ನು ತುಂಬಬೇಕು. ಒಂದು ತಂಡ ಮೊಘಲರು, ಇನ್ನೊಂದು ತಂಡ ಮರಾಠರು ಆಟ ಆಡ್ಬೇಕು. ಆಟ ಆಡ್ತಾ ಆಡ್ತಾ ಮೊಘಲರು ಸೋಲ್ಬೇಕು, ಮರಾಠರು ಗೆಲ್ಬೇಕು. ಆ ರೀತಿಯ ಸಂಘಟನೆ ಹುಡುಗರನ್ನು ಕಟ್ಟಿದ. ಹುಟ್ಟಿದ ಶಿವಾಜಿ ಅವ ಶಿವಾಂಶ ಸಂಭೂತ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳಿದರು. ಅವ ಹುಟ್ಟಿದ ಮಾತು ಏನು? ಹಿಂದೂ ಧರ್ಮ ಪ್ರತಿಷ್ಠಾಯ ಸಿದ್ಧ ಖಡ್ಗ ಸದಾವಯಂ. ಈ ಖಡ್ಗ ಹಿಂದೂ ಧರ್ಮದ ಪ್ರತಿಷ್ಠಾಪನೆಗೆ ಅಂತೇಳಿ ಅವ ಘೋಷಣೆ ಮಾಡಿದ. ಒಬ್ಬೊಬ್ಬರ ಹುಡುಗರನ್ನು ತಯಾರು ಮಾಡಿದ. ನೇತಾಜಿ ಪಾಲ್ಕರ್, ಕಂಕಾಜಿ, ಬಾಜಿರಾವ್ ದೇಶಪಾಂಡೆ, ತಾನಾಜಿ
ಅನೇಕ ನರಸಿಂಹ ನರ ವ್ಯಾಘ್ರಗಳನ್ನು ತಯಾರು ಮಾಡಿದ. ಹಿಂದವಿ ಸಾಮ್ರಾಜ್ಯಕ್ಕೋಸ್ಕರ ಪ್ರೇರಣೆ ಕೊಟ್ಟು ಭೂಷಣ ಕವಿ ಹೇಳ್ತಾರೆ, ಶಿವಾಜಿ ಹುಟ್ಟದಿದ್ರೆ ಏನಾಗ್ತಿತ್ತು ಅಂತ ಹೇಳಿ. ಕಾಶಿ जी के कड़ा जाती मथुरा मस्जिद होती यदि ಶಿವಾಜಿ ನ ಹೋತಿ ಸುನ್ನತಿ ಹೋತಿ ಸತ್ಯ ಅಂತ ಹೇಳಿ. ಶಿವಾಜಿ ಹುಟ್ಟದಿದ್ರೆ ಮಥುರಾ ಮಸೀದಿ ಆಗ್ತಿತ್ತು, ನಾವೆಲ್ಲ ಇಸ್ಲಾಮೀಕರಣಗಳ ಸುನ್ನತಿ ಆಗ್ತಿತ್ತು. ಅದನ್ನು ಶಿವಾಜಿ ತಪ್ಪಿಸಿದ. ಶಿವಾಜಿಯ ಮರಣಾನಂತರ ಈ ದೇಶ ಪೂರ್ತಿ ವೇಶ್ವೆಗಳ ಹಿಂದೂ ಸಾಮ್ರಾಜ್ಯ, ಹಿಂದೂ ರಾಜರ ಆಳ್ವಿಕೆಯನ್ನು ಒಳಪಟ್ಟಿತ್ತು. ಕಾಲಾನಂತರ ಅದು ಬದಲಾಯಿತು ನಮ್ಮ ಮೇಲೆ. ಆನಂತರದ ದಾಳಿಗಳಾಯಿತು. ಆನಂತರ ಬಂದದ್ದೇ ಸಂಘ ಶಕ್ತಿ ಕೆಲವಿಗಾಗಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ 1925ರಲ್ಲಿ ಪರಮ ಪೂಜನೀಯ ಕೇಶವ ಬಳಿರಾಮ್ ಹೆಡಗೇವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು. ಮೂಲತಃ ಕಾಂಗ್ರೆಸ್ನವರು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ದೇಶದ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡ್ರು. ಇಷ್ಟು ಸಂಪದ್ಭರಿತ ದೇಶ, ಜಗಜ್ಜನನಿ ಭಾರತ, ಜಗಜ್ಜನನ ಭಾರತಿ, ಮೃತ್ಯುಂಜಯ ಭಾರತ ಇದು ಮತ್ತೆ ಅವನತಿಯನ್ನು ಯಾಕೆ ಪಡೆಯಿತು? ಈ ದೇಶದ ಮಕ್ಕಳಿಂದಾಗಿ. ತಾನು ತನಗೋಸ್ಕರ ತನ್ನಲ್ಲಿರುವಂತಹ ಜಾತೀಯತೆ, ಅಸ್ಪೃಶ್ಯತೆ, ದೇಶಾಭಿಮಾನದ ಕೊರತೆ. ಆಗ ಹೇಳಿದ್ರಲ್ಲ, 3 ಸಾಗರವಿದ್ರು, ವೇದ ವಿಜ್ಞಾನಗಳಿದ್ರು, ಕಥ ಪರಂಪರೆ ಇದ್ರು, ಮಲಗಿ ನಿದ್ರಿಸಿದ್ರಲ್ಲ ಅಂತೇಳಿ. ನಮ್ಮ ಮನೆಗಳಲ್ಲೂ ಅದೇ ತರ ನಿದ್ರೆ ಮಾಡ್ತಾ ಇರಬಹುದು. ಅವರನ್ನೆಲ್ಲ ಸರಿ ಮಾಡಬೇಕು. ಹೇಗೆ? ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘವನ್ನು ಪ್ರಾರಂಭ ಮಾಡಬೇಕಾದ್ರೆ 1925ರ ವಿಜಯದಶಮಿಯಲ್ಲಿ ಅವರು ಹೇಳಿದ ಮಾತು, ಈ ಹಿಂದುತ್ವವನ್ನು, ಈ ರಾಷ್ಟ್ರೀಯತೆಯನ್ನು ದೇಶದೊಂದಿಗೆ ಜೋಡಿಸಿದ್ರು. ಆ ವ್ಯಕ್ತಿಗಳನ್ನು ಸರಿ ಮಾಡಬೇಕು. ಆ ವ್ಯಕ್ತಿಗಳ ಮೂಲಕ ಈ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಯಾವ ರೀತಿಯ ಸಮಾಜ ನಿರ್ಮಾಣ ಮಾಡಬೇಕು? ಆ ವ್ಯಕ್ತಿಯಲ್ಲಿ ದೇಶಾಭಿಮಾನ ತುಂಬಬೇಕು. ವ್ಯಕ್ತಿಯಲ್ಲಿ ತಾನು ತನಗೋಸ್ಕರ, ತನ್ನ ಜಾತಿ, ತನ್ನ ಕುಟುಂಬ, ಸ್ವಾರ್ಥದ ಜೀವನವನ್ನು ಹೊರಗೆ ಮೆಟ್ಟಿ ನಿಂತವ ಈ ಸಮಾಜ ನಿರ್ಮಾಣ ಮಾಡಬೇಕು. ಅಂತಹ ಸಮಾಜಕ್ಕೋಸ್ಕರ 1 ಗಂಟೆ ನಿತ್ಯ ಶಾಖೆಯ ಮೂಲಕ ಸಂಸ್ಕಾರನ ಕೊಟ್ಟ ಇವತ್ತು ಪರಿಣಾಮ 100 ವರ್ಷದಲ್ಲಿ ಸಂಘ ಹಿಂದೂ ಸಮಾಜವನ್ನು ಒಟ್ಟು ಮಾಡಿದೆ. ನಮ್ಮ ಮೊದಲ ಪ್ರಧಾನಿ ನನ್ನನ್ನು ಹಿಂದೂ ಅನ್ಬೇಡಿ, ಬೇಕಾದ್ರೆ ಕತ್ತೆ ಅನ್ನಿ ಅನ್ನುವಂತಹ ಮಾತಿನಿಂದ ಹಿಡಿದು ವೈ ಐ ಆಮ್ ನಾಟ್ ಎ ಹಿಂದೂ ಅನ್ನುವಂತಹ ಪುಸ್ತಕ ಬರೆದವ ಇವತ್ತು ವೈ ಐ ಆಮ್ ಎ ಹಿಂದೂ ಅಂತೇಳಿ ಪುಸ್ತಕ ಬರೆಯುವ ಯೋಚನೆ ರೀತಿಯಲ್ಲಿ ತೊಡಗಿಸ್ತಾನೆ. ಹಿಂದುತ್ವವನ್ನು ವಿರೋಧ ಮಾಡಿದವರು ಇವತ್ತು ಹಿಂದುತ್ವಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಸಮಾಜ ಇವತ್ತು ನಿರ್ಮಾಣ ಆಗಿದೆ. ಡಾಕ್ಟರ್ ಜಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡುವಾಗ ಯೋಚನೆ ಮಾಡಿದರು, ಇಂದಲ್ಲ ನಾಳೆ ಸ್ವಾತಂತ್ರ್ಯ ಬಂದೇ ಬರ್ತದೆ, ಬಂದಂತಹ ಸ್ವಾತಂತ್ರ್ಯವನ್ನು ನಾವು ಮತ್ತೊಮ್ಮೆ ಕಳೆದುಕೊಳ್ಬಾರ್ದು. ಅಂತಹ ಸಮಾಜ ನಿರ್ಮಾಣ ಮಾಡಬೇಕು. ಯಾವ ರೀತಿಯ ಭಾರತ ಇರ್ಬೇಕಂತ ಕನಸನ್ನು ಕಂಡ್ರು ಅವರು. ಜ್ಞಾನ ವಿಜ್ಞಾನಗಳ ಆಗರವಾದಂತಹ ಭಾರತ, ಆಧ್ಯಾತ್ಮಿಕವಾಗಿ ಜಾಗೃತವಾದಂತಹ ಭಾರತ, ಆರ್ಥಿಕವಾಗಿ ಸದೃಢವಾದಂತಹ ಭಾರತ, ಸಾಮಾಜಿಕವಾಗಿ ಬಲಿಷ್ಠವಾದಂತಹ ಭಾರತವನ್ನು ಅವರು ಕನಸನ್ನು ಕಂಡ್ರು. ಇವತ್ತು ಜ್ಞಾನ ವಿಜ್ಞಾನಗಳ ಆಗರವಾಗಿದೆ. ಆಧ್ಯಾತ್ಮಿಕ ಶಕ್ತಿ ಮೇಲೆದ್ದು ಬಂದಿದೆ. ಕುಂಭಮೇಳದಲ್ಲಿ ದೇಶದ 80% ಹಿಂದೂಗಳು ಹೋಗಿ ಆ ಗಂಗೆಯಲ್ಲಿ ಪುಣ್ಯ ಸ್ನಾನ ಮಾಡಬೇಕಾದ್ರೆ ಅಸ್ರನವರು ಹೇಳಿದ್ರು, ಅಲ್ಲಿ ಯಾವುದೇ ಗುಡಿ ಇಲ್ಲ, ಅಲ್ಲಿ ಯಾವುದೇ ಮಂದಿರ ಇಲ್ಲ, ಅಲ್ಲಿ ಕೇವಲ ಸಂಗಮ ಇರುವಂತದ್ದು. ಆ ಸಂಗಮದ ನೀರಿಗೋಸ್ಕರ, ಪುಣ್ಯ ಸ್ನಾನಕ್ಕೋಸ್ಕರ ಹೋದ್ರಲ್ಲ. ಆ ಕಾಲು ತುಳಿತಾಗಿ ಅನೇಕರ ತಮ್ಮ ಜೀವನವನ್ನು ಪ್ರಾಣಾರ್ಪಣೆ ಆದ್ರೂ ಕೂಡ ಯಾವುದಕ್ಕೂ ಹೆದರದೆ ಆ ಪುಣ್ಯ ಸ್ಥಾನಕ್ಕೆ ಮತ್ತೆ ಹೋದ್ರಲ್ಲ. ಅಂತಹ ಆಧ್ಯಾತ್ಮಿಕ ಶಕ್ತಿ ಇವತ್ತು ಜಾಗೃತವಾಗಿದೆ. ಜ್ಞಾನ ವಿಜ್ಞಾನಗಳ ಶಕ್ತಿ ಆಗರವಾಗಿದೆ. ನಾನು ಹಾಗೆ ಹೇಳಿದೆ, ಹಿಂದಿನ ದಿವಸಗಳಲ್ಲಿ ದೇವಸ್ಥಾನಗಳು ಯಾವ ರೀತಿಯಲ್ಲಿ ನಿರ್ಮಾಣ ಆಗಬೇಕಿತ್ತು, ಅದೇ ರೀತಿಯ ನಮ್ಮ ಅಯೋಧ್ಯೆ ಪ್ರಭು ಶ್ರೀರಾಮನ ಮಂದಿರ ನಿರ್ಮಾಣ ಆಗಬೇಕಾದ್ರೆ 3 ಸಂಸ್ಥೆಗಳು ಕೆಲಸ ಮಾಡಿತು. ಸೂರ್ಯನ ಚಲನೆ ಯಾವ ರೀತಿ ಇದೆ, ಭೂಮಿಯ ಚಲನೆ ಯಾವ ರೀತಿ ಇದೆ, ಸೂರ್ಯನ ಬೆಳಕು ಯಾವ ದಿಕ್ಕಲ್ಲಿ ಬೀಳ್ಬೇಕು, ಇದನ್ನೆಲ್ಲ ಲೆಕ್ಕಾಚಾರ ಮಾಡಿ ರಾಮನವಮಿ ದಿವಸ ರಾಮನ ಹಣೆಗೆ ಆ ಸೂರ್ಯನ ತಿಲಕ ಬೀಳುವಾಗ ಯೋಚನೆ ಮಾಡಿದ್ರು. 8,000 ಪರೀಕ್ಷೆಗಳನ್ನು ಮುಗಿಸಿ ಚಂದ್ರನಲ್ಲಿಗೆ ಮಾನವನನ್ನು ಕಳಿಸಲಿಕ್ಕೆ ನಮ್ಮ ವಿಜ್ಞಾನಿಗಳು ತಯಾರಾಗಿದ್ದಾರೆ. ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನವನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ ಅವರು ನಮಗೆ ಕ್ಷಿಪಣಿಯನ್ನು ಗುರುತಿಸುವಂತ ಆ ತಂತ್ರಜ್ಞಾನವನ್ನು ಕೊಡಲಿಲ್ಲ. ಗ್ಯಾಂಗ್ ತಂತ್ರಜ್ಞಾನ ಅದನ್ನು ನಮ್ಮ DRDO ಇವತ್ತು ತಯಾರು ಮಾಡಿದೆ. ಹಿಂದೆ ಹಾವಾಡಿಗರ ದೇಶ ಅಂತಿದ್ದ ದೇಶವ ಇವತ್ತು ಮೌಸ್ನ ಕೈಯಲ್ಲಿ ಆಡಿಸುವುದರ ಮೂಲಕ ಇವತ್ತು ವಿಶ್ವದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ. ಆರ್ಥಿಕವಾಗಿ 4ನೇ ಶಕ್ತಿಯಾಗಿ ಆರ್ಥಿಕವಾಗಿ ನಾವು ಬಲಿಷ್ಠರಾಗಿದ್ದೇವೆ. ಸಾಮಾಜಿಕವಾಗಿ ಕುಂಭಮೇಳದಲ್ಲಿ ಯಾವುದೇ ಜಾತಿ ನೋಡಲಿಲ್ಲ, ಅವ ಬಡವ ಶ್ರೀಮಂತ ನೋಡಲಿಲ್ಲ, ಅವ ಯಾವ ಜಾತಿ ಮೇಲು ಕೀಳು ಯಾವುದನ್ನು ಲೆಕ್ಕಿಸದೆ ಒಟ್ಟಾಗಿ ಹೋಗಿ ಮುಂದೆದ್ದು ಬಂದೆವು ನಾವು. ಅಂತಹ ಸಮಾಜ ಇವತ್ತು ನಿರ್ಮಾಣ ಆಗಿದೆ. ಆದ್ರೆ ಸಮಾಜಕ್ಕೆ ಸಂಕಷ್ಟ ಇಲ್ವೋ?
ಸಮಾಜಕ್ಕೆ ಇವತ್ತೂ ಸಂಕಷ್ಟ ಇದೆ. ಮೈಸೂರಿನ ದಸರಾ ಮಾಡಬೇಕಾದ್ರೆ ಚಾಮುಂಡೇಶ್ವರದ ದೇವರ ಮೈಸೂರು ದಸರಾ ಮಾಡಬೇಕಾದ್ರೆ ಅಲ್ಲಿ ಮಹಿಷ ದಸರಾ ಮಾಡ್ಲಿಕ್ಕೆ ಹೊರಡ್ತಾರೆ. ಉಡುಪಿಯ ಪಕ್ಕದ ಕಳೆದ ತಿಂಗಳಿನಲ್ಲಿ ಪರ್ಯಾಯ ಉತ್ಸವ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿ ಪರ್ಯಾಯದ ಸ್ವಾಮೀಜಿಗಳು ಪುರ ಪ್ರವೇಶ ಮಾಡಬೇಕಾದ್ರೆ ಧ್ವಜವನ್ನು ಹಾರಿಸಿ ಚಾಲನೆ ನೀಡಬೇಕಾದ್ರೆ ಅದಕ್ಕೂ ಕೊಂಕು ಮಾತಾಡ್ತಾರೆ. ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಹಿಂದೂ ಸಮಾಜವನ್ನು ತೀವಲಿಕ್ಕೆ ನೋಡ್ತಾರೆ, ಹಿಂದೂವನ್ನು ತುಂಡು ತುಂಡು ಮಾಡ್ಲಿಕ್ಕೆ ನೋಡ್ತಾರೆ, ದುರ್ಬಲ ಕೊಂಡಿಯನ್ನು ಕತ್ತರಿಸಲಿಕ್ಕೆ ನೋಡ್ತಾರೆ. ಅದಕ್ಕೋಸ್ಕರ ಇವತ್ತು ಸಮಾಜವನ್ನು ಸರಿ ಮಾಡಿಸಬೇಕು. ಸಮಾಜದಲ್ಲಿ ಒಂದಷ್ಟು ನ್ಯೂನ್ಯತೆಗಳಿದೆ, ಅದನ್ನು ಸರಿ ಮಾಡಬೇಕು. ಅದಕ್ಕೋಸ್ಕರ ಸಂಘದ ಹಿರಿಯರು ಯೋಚನೆ ಮಾಡ್ತಾರೆ. ಪೂಜನೀಯ ಸರಸಂಘ ಚಾಲಕರು ಕರೆ ಕೊಟ್ಟಿದ್ದಾರೆ. ಪಂಚ ಪರಿವರ್ತನೆಯನ್ನು ನಾವು ಸಮಾಜದಲ್ಲಿ ತರಬೇಕು. ಪಂಚ ಪರಿವರ್ತನೆ, 5 ಪರಿವರ್ತನೆಗಳು. ಹಿಂದೂ ಸಮಾಜ ಮತ್ತೆ ಉಳಿಬೇಕಾದ್ರೆ ಹಿಂದಿನ ಪೀಳಿಗೆಯವರು ನಮಗೆ ಅನೇಕ ವರ್ಷಗಳ ಹೋರಾಟದ ನಂತರ ಹಿಂದೂ ಸಮಾಜವನ್ನು ಉಳಿಸಿಕೊಳ್ಳುವ ನಮ್ಗೆ ಕೊಟ್ಟಿದ್ದಾರೆ. ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು. ಅದಕ್ಕೋಸ್ಕರ ಪಂಚ ಪರಿವರ್ತನೆ: ಕುಟುಂಬ ಪ್ರಬೋಧನ್, ಸಾಮರಸ್ಯದ ಜೀವನ, ಸ್ವದೇಶಿ ಚಿಂತನೆ, ಸ್ವದೇಶಿ ಜೀವನ ಶೈಲಿ, ಪರಿಸರ ಸಂರಕ್ಷಣೆ, ನಾಗರಿಕ ಶಿಷ್ಟಾಚಾರ, ಕುಟುಂಬ ಪ್ರಬೋಧನ್. ನಮ್ಮ ಮನೆಗಳು ಯಾವ ರೀತಿ ಇದೆ? ದೊಡ್ಡ ಪ್ರತಿಷ್ಠಿತ ಕಾಲೇಜಿನ ಒಂದು ಹೈಸ್ಕೂಲ್ ನಲ್ಲಿ ನಮ್ಮ ಹಿರಿಯರು ಹೋಗಿ ಒಂದು ಮಗು ಹತ್ರ ಕೇಳಿದ್ರಂತೆ, ಲಕ್ಷ ಫೀಸ್ ಕೊಡ್ತಾರೆ, ನಿನ್ನ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ನಾನು, ತಂದೆ, ತಾಯಿ, ಅಕ್ಕ, ಇಷ್ಟೇ ಅವನಿಗೆ ಗೊತ್ತಿರೋದು ಕುಟುಂಬ. ನಮ್ಮಲ್ಲಿರುವಂತಹ ತಂದೆ, ತಾಯಿ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ಸೊಸೆ, ಅತ್ತೆ, ಇಂಥ ಸುಮಾರು 60 ಸಂಬಂಧ ಸೂಚಕ ಪದಗಳಿವೆ. ನಮ್ಮ ಮಕ್ಕಳಿಗೆ ಅದು ಗೊತ್ತಿದೆಯಾ? ಮನೆಯಲ್ಲಿ ನಾವು ಹೇಳಿಕೊಡ್ತೇವಾ? ಮನೆಯಲ್ಲಿ ನಾವು ಒಟ್ಟಿಗೆ ಕೂತ್ಕೊಳ್ತೇವಾ? ಮೊಬೈಲ್ ಬಂದಿದೆ, ಕೊರೋನಾ ನಂತರ ಮೊಬೈಲ್ ಹಾವಳಿ ವಿಪರೀತವಾಗಿದೆ. ಟಿವಿ ನೋಡ್ತಾ ಊಟ ಮಾಡ್ತೇವೆ. ಮನೆಯಲ್ಲಿ ಭಜನೆ ಮರೆತು ಹೋಗಿದೆ. 1 ಗಂಟೆ ನಿತ್ಯ ಭಜನೆ ಮಾಡ್ಬೋದಾ? ವಾರಕ್ಕೆ 1 ಬಾರಿ ನಾವು ಭಜನೆಯಲ್ಲಿ ಒಟ್ಟಿಗೆ ಕೂತ್ಕೊಳ್ಬೋದಾ? ಒಟ್ಟಿಗೆ ಕೂತ್ಕೊಂಡು ಮೊಬೈಲ್ ಪಾರ್ಕಿಂಗ್ ಅಲ್ಲಿ ಇಟ್ಟು ಬರ್ಬೋದಾ? ಗಾಡಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಗಾಡಿ ಪಾರ್ಕಿಂಗ್ ಇದೆ, ಚಪ್ಪಲಿ ಇಡ್ಬೇಕಾದ್ರೆ ಚಪ್ಪಲಿಗೆ ಜಾಗ ಇದೆ. ಮುಂದಿನ ದಿನದಲ್ಲಿ ಮನೆಯಲ್ಲಿ ಮೊಬೈಲ್ ಇಡ್ಬೇಕಾದ್ರೆ ಅದಕ್ಕೊಂದು ಸ್ಥಳ. ಬಂದಂತ ಅತಿಥಿಗಳಿಗೂ ಹೇಳ್ಬೇಕು ಮೊಬೈಲ್ ಪಾರ್ಕಿಂಗ್ ಅಲ್ಲೇ ಮಾಡಿ ಅಂತ ಹೇಳಿ. 1 ಗಂಟೆ ಹರಟೆ ಹೊಡೆಯೋಣ, ಸ್ವಲ್ಪ ಹೊತ್ತು ಭಜನೆ ಮಾಡೋಣ, ಒಟ್ಟಿಗೆ ಊಟ ಮಾಡೋಣ. ಜಗತ್ತು ನಮ್ಮ ಯೋಗವನ್ನು ಒಪ್ಪಿಕೊಂಡಿದೆ, ಜಗತ್ತು ನಮ್ಮ ಆಯುರ್ವೇದವನ್ನು ಒಪ್ಪಿಕೊಂಡಿದೆ, ಜಗತ್ತು ನಮ್ಮ ಕುಟುಂಬ ಪದ್ಧತಿಯನ್ನು ಒಪ್ಪಿಕೊಂಡಿದೆ. ನಾವು ನಮ್ಮ ಕುಟುಂಬವನ್ನು ಮರೆತಿದ್ದೇವೆ. ಅದಕ್ಕೋಸ್ಕರ ಕುಟುಂಬ ಪದ್ಧತಿಯನ್ನು ಬೆಳೆಸಬೇಕು. ಕುಟುಂಬ ಪ್ರಬೋಧನ. ನೆರೆಮನೆಯವರು ಸ್ವಲ್ಪ ಹೊತ್ತು ಒಟ್ಟಾಗಿ ಸೇರ್ಬೋದಾ? ಸಮಾಜದ ನಾವೆಲ್ಲ ಒಂದಷ್ಟು ಹೊತ್ತು ಊರಿನ ದೇವಸ್ಥಾನ, ಊರಿನ ಮಂದಿರದಲ್ಲಿ ಒಂದಷ್ಟು ಹೊತ್ತು ಸಮಯ ಭಜನೆಗೋಸ್ಕರ, ಯಾವುದೋ ಕಾರ್ಯಕ್ರಮಕ್ಕೋಸ್ಕರ ಸೇರ್ಬೋದಾ? ಹಿಂದೂ ಸಮಾಜದ ಬಗ್ಗೆ ಚಿಂತನೆ ಮಾಡ್ಬೋದಾ? ರಾಮನ ಆದರ್ಶ ನಮಗಿಲ್ಲ. ರಾಮ ಯಾವ ರೀತಿ ಕೌಟುಂಬಿಕ ಮೌಲ್ಯವನ್ನು ಸಮಾಜಕ್ಕೆ ನೀಡಿದ ಅಂತ ಹೇಳಿ ನಮ್ಗೆ ಗೊತ್ತಿದೆ. ತಂದೆಯ ಮಾತನ್ನು ಪಾಲಿಸಿದ, ತಮ್ಮನಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟ. ತಮ್ಮ ಬಂದು ಇಲ್ಲ ನೀನೇ ಅಧಿಕಾರ ಮಾಡ್ಬೇಕಂತ ಹೇಳಿದ್ರು, ಇಲ್ಲ ಇವ ವನವಾಸಕ್ಕೆ ಹೋದ. ಇಂತಹ ಕುಟುಂಬ ಪದ್ಧತಿಗಳು ನಮ್ಮ ಮನೆಗಳಲ್ಲಿ ಬೆಳಗಬೇಕು. ಸಾಮರಸ್ಯದ ಜೀವನ ಮಾಡಬೇಕು ನಾವು. ಮತ್ತೆ ರಾಮ ನೆನಪಾಗ್ತಾನೆ. ರಾಮ ಕಾಡಿಗೆ ಹೋಗ್ಬೇಕಾದ್ರೆ ಗುಹ ಸಿಕ್ಕಿದ, ಗುಹನ ಆಲಿಂಗನ ಮಾಡಿದ. ಅಲ್ಲಿ ಸಿಕ್ಕಿದ್ದು ವಾನರ ಸೇನೆ. ಹನುಮಂತ ಅವನ ಸಂಗತ್ಯದಲ್ಲಿ ಯುದ್ಧವನ್ನು ಗೆದ್ದ. ಶಬರಿ ಸಿಕ್ಕಿದ್ಲು, ಕಚ್ಚಿದ ಹಣ್ಣನ್ನು ನೀಡಿದ್ಲು, ಅದನ್ನು ತಿಂದ ರಾಮ. ನಾವು ನಮ್ಮ ಮನೆಗೆ ಎಲ್ಲರನ್ನು ಮುಕ್ತ ಪ್ರವೇಶ ಮಾಡ್ತೇವಾ? ನಾವು ಎಲ್ಲರ ಮನೆಗೆ ಹೋಗ್ತೇವಾ? ನಾವು ಜಾತಿಯನ್ನು, ಅಸ್ಪೃಶ್ಯತೆಯನ್ನು ಮೆಟ್ಟಿ ನಿಂತು ಸಮಾಜವನ್ನು ನಿರ್ಮಾಣ ಮಾಡ್ತೇವಾ? ನಮ್ಮ ಊರಿನ ದೇವಸ್ಥಾನ ಎಲ್ರಿಗೂ ಮುಕ್ತವಾಗಬೇಕು. ನಮ್ಮ ಊರಿನ ಸ್ಮಶಾನ ಒಂದೇ ಸ್ಮಶಾನ ಆಗ್ಬೇಕು, ಅದು ಎಲ್ರಿಗೂ ಮುಕ್ತವಾಗಬೇಕು. ಊರಿನ ಕೆರೆಯ ನೀರು ಅದು ಎಲ್ರಿಗೂ ಮುಕ್ತವಾಗಿರ್ಬೇಕು. ಇಂತಹ ಸಾಮರಸ್ಯದ ಈ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಪರಿಸರದ ಸಂರಕ್ಷಣೆ 3 P ಹೇಳ್ತಾರೆ: ಪಾನಿ, ಪೇಡ್, ಪ್ಲಾಸ್ಟಿಕ್. ಪಾನಿ ಬಚಾವೋ, ಪೇಡ್ ಲಗಾವೋ, ಪ್ಲಾಸ್ಟಿಕ್ ಹಟಾವೋ. ನೀರನ್ನು ಮಿತ ಬಳಕೆ ಮಾಡಬೇಕು. ಎಷ್ಟು ಬೇಕೋ ಅಷ್ಟೇ ನೀರು ಬಳಕೆ ಮಾಡಬೇಕು. ಮನೆಗಳಿಗೆ ಅತಿಥಿಗೆ ಬಂದ್ರೆ ಇಲ್ಲಿ ಇಟ್ಟ ಹಾಗೆ ಒಂದು ಚೆಂಬಿನಲ್ಲಿ 1 ಲೋಟ ನೀರಿಡಿ. ಎಷ್ಟು ಬೇಕಾದ್ರೆ ಅವ್ರು ಕುಡಿತಾರೆ ಸ್ವಲ್ಪ ಕೊಟ್ಟು. ಸುಮ್ಮನೆ ನಾವು 1 ಗ್ಲಾಸ್ ನೀರು ಕೊಡ್ತೇವೆ, ಅವ್ರು ಕುಡಿದಿಲ್ಲ, ಹೊರಗೆ ಹೋಗಿ ಚೆಲ್ತೇವೆ. ಊಟ ಮಾಡ್ಲಿಕ್ಕೆ ಪ್ಲಾಸ್ಟಿಕ್ ನ ಬಾಟ್ಲು ಬರ್ತವೆ, 1/2 ಲೀಟರ್ ಬಾಟ್ಲು ಬರ್ತವೆ, ಎಲೆಗೆ ಚಿಮಿಕಿಸ್ತೇವೆ, ನೀರು ಕುಡಿಯಲ್ಲ, ಅಲ್ಲೇ ಬಿಟ್ಟು ಹೋಗ್ತೇವೆ. ಅಷ್ಟು ಪ್ಲಾಸ್ಟಿಕ್ ವೇಸ್ಟ್ ಆಯ್ತು, ಅದನ್ನು ತಯಾರು ಮಾಡಲು ಬರೆದ ಕರೆಂಟ್ ವೇಸ್ಟ್ ಆಯ್ತು, ಮಾನವ ಶ್ರಮ ವೇಸ್ಟ್ ಆಯ್ತು. ನಾವು ನೀರನ್ನು ವಾಪಸ್ ತರಿಬಹುದಾ? ಕೈ ತೊಳಿಲಿಕ್ಕೆ ಉಪಯೋಗಿಸಬಹುದಾ? ನೀರು ಕುಡಿದು ಮುಗಿಸಬಹುದಾ?
ನೀರಿನ ಮಿತ ಬಳಕೆ ಎಷ್ಟು ಬೇಕೋ ಅಷ್ಟೇ. ಇಂತಹ ನೀರಿನ ಮಿತ ಬಳಕೆಯನ್ನು ನಾವು ಮಾಡಬೇಕಾಗುತ್ತೆ. ಪಾನಿ ಬಚಾವ್, ಪೇಡ್ ಲಗಾವ್, ಮರ ಗಿಡಗಳನ್ನು ಬೆಳೆಸಬೇಕು. ರಾಮ ಕಾಡಿನಲ್ಲಿ ಅಲೆದಾಟ ಮಾಡಿದ, ಆ ಕಾಡನ್ನು ಹಾಳು ಮಾಡಲಿಲ್ಲ, ಕಾಡನ್ನು ಬೆಳೆಸಿದ, ಪರಿಸರದ ಸಂರಕ್ಷಣೆಯನ್ನು ಮಾಡಿದ. ನಾವು ಮರ ಗಿಡಗಳನ್ನು ಕನಿಷ್ಠ ಒಂದು ಗಿಡವನ್ನಾದ್ರೂ ನೆಡಬೇಕು ವರ್ಷಕ್ಕೆ, ಅದನ್ನು ಪೋಷಣೆ ಮಾಡಬೇಕು. ಪ್ಲಾಸ್ಟಿಕ್ ಹಟಾವ್. ಇವತ್ತು ಎಲ್ಲದಕ್ಕೂ ಪ್ಲಾಸ್ಟಿಕ್. ಹಿಂದೆ ಮನೆ ಹಿರಿಯರು ಕೈಚೀಲ ಹಿಡ್ಕೊಂಡು ಹೋಗಿ ಅಂಗಡಿಯ ಸಾಮಾನು ತರ್ತಿದ್ರು. ಇವತ್ತು ಒಂದು ಪ್ಯಾಕೆಟ್ ಹಾಲು ತರಬೇಕಾದ್ರೆ ಪ್ಲಾಸ್ಟಿಕ್ ಕೈಚೀಲ ಬೇಕು ನಮ್ಗೆ. ನಾವು ನಮ್ಮ ಗಾಡಿಯಲ್ಲಿ ಏನಾದ್ರೂ ಕೈಚೀಲ ಹಿಡ್ಕೊಂಡು ಹೋಗ್ಬೋದಾ? ಅಗತ್ಯ ಬಿದ್ದರೆ ಮಾತ್ರ ಆ ಪ್ಲಾಸ್ಟಿಕ್ ಬಳಕೆ ಮಾಡ್ಬೋದಾ? ಪ್ಲಾಸ್ಟಿಕ್ ಅನ್ನು ಎಲ್ಲೆಂದ್ರಲ್ಲಿ ಬಿಸಾಡಬಾರ್ದು. ಗೋವಿನ ಪೂಜೆ ಮಾಡ್ತೇವೆ, ಗೋವು ಹೊರಗೆ ಹೋಗ್ಬೇಕಾದ್ರೆ ಅಲ್ಲಿ ಬಿಸಾಡಿದಂತ ಪ್ಲಾಸ್ಟಿಕ್ ಅನ್ನು ತಿಂತದೆ. ಅದನ್ನು ನಾವು ಕೊಲ್ಲುವ ರೀತಿಯಲ್ಲಿ ಪ್ಲಾಸ್ಟಿಕ್ ಬಿಸಾಡ್ತೇವಲ್ಲ, ಅದನ್ನು ಮಾಡದೇ ಇರ್ಬೋದಾ ನಮ್ಗೆ? ಆ ಪ್ಲಾಸ್ಟಿಕ್ ಅನ್ನು ಯಾವುದೋ ನೀರಿನ ಖಾಲಿ ಬಾಟಲ್ ಅಲ್ಲಿ ತುಂಬಿಸಬಹುದಾ? ಇಕೋ ಬ್ರಿಕ್ಸ್ ಅಂತ ಹೇಳಿ ಯೂಸ್ ಮಾಡ್ತಾರೆ, ಅದನ್ನ ಬಾಟಲ್ ಒಳಗೆ ತುಂಬಿಸಬೇಕು. ನಾವು ಪ್ಲಾಸ್ಟಿಕ್ ಅನ್ನು ಸಂಗ್ರಹ ಮಾಡಿ ನಮ್ಮ ಪಂಚಾಯತಿಗಳಿಗೆ ಕೊಡಬೇಕು ಮರುಬಳಕೆಗೆ. ಈ ರೀತಿಯ ಜಾಗೃತಿಯ ಸಮಾಜವನ್ನು ನಾವು ನಿರ್ಮಾಣ ಮಾಡಬಹುದಾ? ಸ್ವದೇಶಿ ಜೀವನ ಶೈಲಿ ಬಗ್ಗೆ ಹೇಳಿದ್ದಾರೆ. ಹಿಂದೆ ನನಗೆ ಗೊತ್ತಿತ್ತು ಸ್ವದೇಶಿ ಜೀವನ ಶೈಲಿ ಅಂತ ಹೇಳಿದ್ರೆ ಅದು ವಸ್ತುಗಳ ಬಳಕೆಗೆ ಮಾತ್ರ ಅಂತ ಹೇಳಿ. ಆದರೆ ಕೇವಲ ಅದು ಸ್ವದೇಶಿ ಬಳಕೆಗೆ ಮಾತ್ರ ಅಲ್ಲ. ಛತ್ರಪತಿ ಶಿವಾಜಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಅವ ನಿರ್ಮಾಣ ಮಾಡಿದ ಸ್ವರಾಜ್ಯ ಅಂತೇಳಿ. ಮೊಘಲರು ಅವನಿಗೆ ಹೆದರ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವ್ರು ಕೇಳಿದಕ್ಕೆ ಹೇಳ್ತಾರೆ, ಅವನ ವಂಶಕ್ಕೋಸ್ಕರ ಸಮಾಜ ನಿರ್ಮಾಣ ಮಾಡ್ತಿಲ್ಲ, ಅವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸ್ವರಾಜ್ಯದ ಕಲ್ಪನೆಯನ್ನು ಕೊಟ್ಟು ಆ ರಾಜ್ಯವನ್ನು ಕಟ್ಟಿದ್ದಾನೆ, ಅದಕ್ಕೋಸ್ಕರ ಹೆದರಿಕೆ ಅಂತ ಹೇಳಿ. ಆ ಸ್ವರಾಜ್ಯದಿಂದಾಗಿ ಹಿಂದೂ ಸಮಾಜ ಇವತ್ತು ಉಳಿದಿದೆ. ನಾವು ಮನೆಗಳಲ್ಲಿ ವಸ್ತುಗಳ ಬಳಕೆ ಮಾಡುವಾಗ ನಮ್ಮ ಸ್ಥಾನೀಯ ವಸ್ತುಗಳ ಬಳಕೆ ಮಾಡಬಹುದಾ? ವೋಕಲ್ ಫಾರ್ ಲೋಕಲ್. ಮನೆಯಲ್ಲಿರುವಂತಹ ಊಟ ತಿಂಡಿಗಳು ಅದು ಜಂಕ್ ಫುಡ್ ಆಗದೆ ನಮ್ಮ ವಸ್ತುಗಳ ಸ್ವದೇಶಿತನದ ತಿಂಡಿಗಳನ್ನು ತಿನ್ಬಹುದಾ? ನಮ್ಮ ಮದುವೆ ಸಮಾರಂಭಗಳಲ್ಲಿ ಸ್ವದೇಶಿ ಚಿಂತನೆಯನ್ನು ವಸ್ತ್ರಗಳನ್ನು ಧರಿಸಬಹುದಾ? ಸ್ವದೇಶಿ ಚಿಂತನೆಯ ಕಾರ್ಯಕ್ರಮಗಳನ್ನು ಮಾಡಬಹುದಾ? ಹಿಂದೆ ಬರ್ತ್ಡೇ ಪಾರ್ಟಿಗಳು ಆಗ್ತಿತ್ತು, ದೀಪವನ್ನು ಆರಿಸಿ ಮಾಡ್ತಾ ಇದ್ರು. ಆದ್ರೆ ಕಾಲಕ್ರಮೇಣದಲ್ಲಿ ಇದೆಲ್ಲ ಬದಲಾಗಿದೆ. ದೀಪವನ್ನು ಉರಿಸ್ತಾರೆ, ಸಂಸ್ಕೃತದ ಹಾಡು ಹಾಡ್ತಾರೆ, ಇಲ್ಲದ ಕನ್ನಡದ ಹಾಡು ಹಾಡಿ ಜನ್ಮದಿನದ ಶುಭಾಶಯನ್ನು ಕೊಡ್ತಾರೆ. ಸಮಾಜ ಬದಲಾಗ್ತಿದೆ. ಸ್ವದೇಶಿ ಚಿಂತನೆ ಅಗತ್ಯ ಇದೆ ನಮ್ಗೆ. ಕೊನೆಯದಾಗಿರುವಂತದ್ದು ನಾಗರಿಕ ಶಿಷ್ಟಾಚಾರ. ಒಂದಷ್ಟು ಸರ್ಕಾರದ ನಿಯಮಗಳಿದೆ, ನಾವು ಅದನ್ನು ಪಾಲನೆ ಮಾಡ್ತೇವಾ? ಆ ನಿಯಮ ಯಾರಿಗೆ ಅಂತ ಹೇಳಿದ್ರೆ ನಮ್ಗೆ. ನಾವು ಇಷ್ಟರ ತನಕ ಸರ್ಕಾರ ನಮ್ಗೇನ್ ಕೊಟ್ಟಿದೆ ಇದನ್ನು ಮಾತ್ರ ಕೇಳಿದ್ವಿ. ಸಮಾಜಕ್ಕೋಸ್ಕರ ನಾವೇನು ಕೊಟ್ಟಿದ್ದೇವೆ ಇದನ್ನು ಕೇಳಿದ್ದೇವಾ? ಮದುವೆ ಸಮಾರಂಭದಲ್ಲಿ ಹೋದ್ರೆ ಅಲ್ಲಿ ಸರತಿ ಸಾಲಲ್ಲಿ ನಿಲ್ಬಹುದಾ? ಊಟಕ್ಕೆ ಹೋದ್ರೆ ಸರತಿ ಸಾಲಲ್ಲಿ ನಿಂತು ಊಟ ಮಾಡ್ಬೋದಾ? ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಎರಡು ಬೈಕ್ ನಲ್ಲಿ ಹೋಗ್ಬೇಕಾದ್ರೆ ಇಬ್ಬರೇ ಹೋಗ್ಬೇಕು, ಹೆಲ್ಮೆಟ್ ಹಾಕೊಳ್ಬೇಕು, ಗಾಡಿಯ ವಾಹನ ಚಾಲನೆ ಪರವಾನಗಿ ಇರಬೇಕು. 18 ವರ್ಷದ ಮಕ್ಕಳಿಗೆ ಮಾತ್ರ ಗಾಡಿಯ ಪರವಾನಗಿ ಕೊಟ್ಟು ಗಾಡಿ ಚಾಲನೆ ಮಾಡ್ಲಿಕ್ಕೆ ಬಿಡಬೇಕು. ಕಾರ್ನಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಹಾಕಬೇಕು. ವಾಹನದಲ್ಲಿ ಹೋಗುವಾಗ ಸರತಿ ಸಾಲಲ್ಲಿ ಇದ್ದು ಅದರಲ್ಲಿ ಹೋಗ್ಬೇಕು, ಅದೇ ಪಥದಲ್ಲಿ ಹೋಗ್ಬೇಕು. ಇಂತಹ ನಿಯಮಗಳನ್ನು ನಾವು ಪಾಲನೆ ಮಾಡಬಹುದಾ? ಎಲ್ಲರಿಗೂ ಇದರಿಂದ ಉಪಯೋಗ ಇದೆ. ಇಂತಹ ಈ 5 ಪಂಚ ಪರಿವರ್ತನೆಗಳು ಕುಟುಂಬ ಪ್ರಬೋಧನೆಯಿಂದ ಹಿಡಿದು ಸ್ವದೇಶಿ ತನಕ, ನಾಗರಿಕ ಶಿಷ್ಟಾಚಾರ ತನಕ. ಕುಟುಂಬ ಪ್ರಬೋಧನಲ್ಲಿ ನಾವು ಒಂದು ಗಮನಿಸಬೇಕು, ಭಜನ್, ಭ್ರಮಣ್, ಭಾಷಾ, ಭೂಷಾ ಇದನ್ನು ನಾವು ಮನೆಯಲ್ಲಿ ಅಳವಡಿಸಿಕೊಳ್ಬೇಕು. ಮನೆಯಲ್ಲಿ ಮಾತ್ರ ಭಾಷೆಯಲ್ಲಿ ಮಾತಾಡಬೇಕು. ನಮ್ಮ ಭಾಷೆ ಮಾತ್ರ ಉಳಿದ್ರೆ ಮಾತ್ರ ಈ ಸಮಾಜ ಉಳಿತದೆ, ಈ ಸಂಸ್ಕೃತಿ ಉಳಿತದೆ. ಇಸ್ರೇಲ್ನ ದೇಶ ನಮಗೆ ಉದಾಹರಣೆ. 1900 ವರ್ಷಗಳಷ್ಟು ಕಾಲ ಪರಕೀಯರ ಆಡಳಿತದಲ್ಲಿತ್ತು. ಆ ಯಹೂದಿಗಳು ಬೇರೆ ಬೇರೆ ದೇಶಗಳಿಗೆ ಹಂಚಿ ಹೋದ್ರು. ಒಂದಷ್ಟು ವರ್ಷಗಳ ಕಾಲ ಅವರು ಒಟ್ಟು ಸೇರಿದಂತ ನಿಶ್ಚಯ ಮಾಡಿ ಆ ಪ್ರದೇಶಕ್ಕೆ ಒಟ್ಟು ಸೇರಿ ಬಂದ್ರು. ಕೇವಲ 17 ಜನರಿಗೆ ಮಾತ್ರ ಅವರ ಮಾತೃಭಾಷೆ ಗೊತ್ತಿತ್ತು, ಹಿಬ್ರೂ ಭಾಷೆ. ಒಂದು ಪುಸ್ತಕ ಬರೆದಿದ್ದಾರೆ ಒಬ್ರು, ಮತ್ತೆ ಹಣತೆ ಹೊತ್ತಿದ್ದು ಹಿಬ್ರೂ ಭಾಷೆ ಅಂತೇಳಿ. ಅಂದ್ರೆ 17 ಜನರು ಮತ್ತೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆ ಭಾಷೆಯನ್ನು ಉಳಿಸಿದ್ರು. ನಾವು ಮನೆಯಲ್ಲಿ ನಮ್ಮ ಮಾತೃಭಾಷೆಯನ್ನು ಮಾತಾಡ್ಬೋದಾ? ನಮ್ಮ ಮಕ್ಕಳಿಗೆ ಕಳಿಸ್ಬೋದಾ? ಮನೆಯಲ್ಲಿ ಭಜನೆಯನ್ನು ಮಾಡ್ಬೋದಾ? ನಾವು ತಿರುಗಾಟ ಮಾಡಬೇಕಾದ್ರೆ ನಮ್ಮ ದೇವಸ್ಥಾನಗಳು, ನಮ್ಮ ಪಾರಂಪರಿಕ ಸ್ಥಳಗಳಿಗೆ ಹೋಗ್ಬೋದಾ? ನಮ್ಮ ಮನೆಯನ್ನು ಸ್ವದೇಶಿತನದ ಮನೆಯನ್ನು ನಿರ್ಮಾಣ ಮಾಡ್ಬೋದಾ? ಈ ರೀತಿಯ ಮೂಲಕ ನಮ್ಮ ಕುಟುಂಬ ಪ್ರಬೋಧನ್
ಸಾಮರಸ್ಯದ ಜೀವನ, ಪರಿಸರ ಸಂರಕ್ಷಣೆ, ಸ್ವದೇಶಿ ಚಿಂತನೆ, ಸ್ವದೇಶಿ ಜೀವನ ಶೈಲಿ, ನಾಗರಿಕ ಶಿಷ್ಟಾಚಾರ, ಈ 5 ಪಂಚ ಪರಿವರ್ತನೆಯನ್ನು ನಾವು ಮಾಡೋಣ. ಸಮಾಜ ಮುಂದಿನ 4-5 ವರ್ಷಗಳಲ್ಲಿ ಖಂಡಿತ ಬದಲಾಗ್ತದೆ. ಹಿರಿಯರು ಹೇಳ್ತಾರೆ, ಇಂದು ಸೂರ್ಯನ ಕಿರಣಗಳು ಪ್ರಜ್ವಲನೆ ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ಬ್ರಾಹ್ಮಿ ಮುಹೂರ್ತ ಕಳೆದು ಬೆಳಗಿನ ಸೂರ್ಯ ಉದಯಿಸ ನಸು ಕೆಂಪು ಕೇಸರದಲ್ಲಿ ಸುದಯನ ಪ್ರಭೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಹಿಂದೂ ಸೂರ್ಯನ ಕಿರಣ ಅದು ಪ್ರಕಾಶಮಾನವಾಗಿ ಹರಿಲಿಕ್ಕಿದೆ. ನಮ್ಮ ಈ ಪಂಚ ಪರಿವರ್ತನೆ ಮೂಲಕ ಇದು ಸಾಧ್ಯ. ನಾವು ನಮ್ಮ ಇತಿಹಾಸದಲ್ಲಿ ಅನೇಕ ಪ್ರೇರಣೆಯನ್ನು ಪಡೆದಿದ್ದೇವೆ. ಸಾವಿರದ ಇತಿಹಾಸ ನಿತ್ಯ ಪ್ರೇರಕವಾಗಿ ಎಮ್ಮ ಹಿರಿಯರ ಬಾಳು ದೀಪವಾಗಿ ನವಿಲುಗೊಳ್ಳಲಿ ಪ್ರಾಣ ಕ್ಷಾತ್ರ ಶಕ್ತಿಯ ಸ್ಫುರಣ, ನಾಡ ರಕ್ಷಾ ಕವಚ ಆಗ ಬನ್ನಿ, ತಾಯಿ ನೆಲದ ಕರೆಗೆ ಹೋಗೊಡ್ತಾ ಬನ್ನಿ, ಯುಗದ ಆಹ್ವಾನವಿದು ಕೇಳ ಬನ್ನಿ. ಇದು ಯುಗದ ಆಹ್ವಾನ. ಈ ತಾಯಿ ನೆಲದ ಕೆಲಸಕ್ಕೋಸ್ಕರ ನಮ್ಮನ್ನು ಕರೀತಾ ಇದ್ದಾರೆ. ನಾವು ಅದಕ್ಕೋಸ್ಕರ ಕೆಲಸ ಮಾಡಬೇಕು. ಅನೇಕರು ಪ್ರಾಣಾರ್ಪಣೆಯನ್ನು ಮಾಡಿದಂತಹ ದೇಶ ಇದು. ನಾವು ಮತ್ತೆ ಈ ಭಾರತವನ್ನು ಮತ್ತೆ ಕಟ್ಟಬೇಕು. ಅನೇಕ ಸಂಘರ್ಷಗಳು, ಅನೇಕ ನಮ್ಮ ಮೇಲೆ ದಾಳಿಗಳು ಆಗ್ತಿದ್ರು, ಅದನ್ನೆಲ್ಲ ಮೆಟ್ಟಿ ನಿಲ್ಬೇಕು. ಪರಮ ವೈಭವದ ಗುರಿಯನ್ನು ಕಂಡವರು ನಾವು. ಭಾರತ ಪರಮ ವೈಭವ ಆದ್ರೆ ಮಾತ್ರ ಸಾಲದು. ಅದು ಪರಮ ವೈಭವದ ಗುರಿ, ಅದು ವಿಶ್ವ ಕಲ್ಯಾಣ. परम वैभवी होगा भारत, संघ शक्ति का हो विस्तार, गूंज उठे भारत माँ की जय जयकार. ಆ ಭಾರತ ಮಾತೆ ಜಯ ಜಯಕಾರ ವಿಶ್ವದೆಲ್ಲೆಲ್ಲೆಡೆ ಮೊಳಗಬೇಕು. ಅದಕ್ಕೆ ಶಕ್ತಿ ಯಾವುದು ಅಂತ ಹೇಳಿದ್ರೆ ಅದು ಸಂಘೀಯ ಶಕ್ತಿ, ಕಲವಿಗೆ ಅಂತ ಹೇಳಿ ಸಂಘಟನಾ ಶಕ್ತಿಗೆ ಮಾತ್ರ ಶಕ್ತಿ. ಹಿಂದೂ ಸಂಗಮ ಆಗಿರ್ಬೋದು, ಮುಂದಿನ ಯಾವುದೇ ಇಂತಹ ಸಂಘಟನಾ ಕಾರ್ಯಕ್ಕೆ ನಾವೆಲ್ಲ ನಮ್ಮ ಧ್ವನಿಗಳನ್ನು ಗೂಡಿಸಬೇಕು. ನಮ್ಗೆ ಕವಿ ಮಾತು ನೆನಪು ಮಾಡುವುದರ ಮೂಲಕ ನನ್ನ ಮಾತನ್ನು ಮುಗಿಸ್ತೇನೆ. ಯಾವ ರೀತಿಯ ಸಮಾಜ ಇವತ್ತು ನಿರ್ಮಾಣ ಆಗಿದೆ. ಈ ಪರಮ ವೈಭವದ ನಾಡನ್ನು ಮತ್ತೆ ಕಟ್ಟಬೇಕಾದ್ರೆ ನಾವು ನಮ್ಮ ಪೂರ್ವಜರನ್ನು ನೆನಪು ಮಾಡಿಕೊಳ್ಬೇಕು. ಸೋಲರಿಯದ ಶಕ್ತಿ ನಿನದು, ಸಾವರಿಯದ ಸಂತತಿ, ಕಾಲನ ಜೊತೆ ಕಾಲ ನೀಡುವ ನಿನದ ಜಯ ಸಂಸ್ಕೃತಿ, ನಿನಗೆ ಹಾಲ ನೆರೆದ ತಾಯಿ ಸನಾತನೆ ಭಾರತಿ, ಅವಳ ಗರಿಮೆ ಗಳಿಕೆಗಾಗಿ ಜೀವಿಸು, ಮುಂದೆ ಧಾವಿಸು, ಮುಂದೆ ಧಾವಿಸು, ಮುಂದೆ ಧಾವಿಸು. ಜೈ ಶ್ರೀರಾಮ್. ನಾವಿದ್ದೇವೆ. ಮುಂದಿನ ದಿನಗಳಲ್ಲೂ ಈ ರಾಷ್ಟ್ರದ ಕಾರ್ಯಕ್ಕೆ, ನಮ್ಮ ಮಂಡಲದ ಕಾರ್ಯಕ್ಕೆ, ಈ ಕಾರ್ಯಕರ್ತರೊಂದಿಗೆ ನಾವಿದ್ದೇವೆ ಅನ್ನುವ ಮಾತಿಗೆ ಶಕ್ತಿ ನೀಡಬೇಕು. ಅದಕ್ಕೋಸ್ಕರ ಘೋಷಣೆಗಳನ್ನು ಕೈ ಎತ್ತಿ ನಾವೆಲ್ಲ ಜೈಕಾರ ಹಾಕುವ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬಬೇಕು. बोलो सियावर रामचंद्र की, सीतापति महादेव की, उमापति महादेव की, सब संतों की, पवन सुत हनुमान की, भारत माता की, छत्रपति शिवाजी महाराज की, धर्मवीर छत्रपति संभाजी महाराज की, नमो पार्वती पदे हर हर. कटिगे